ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿ ಗೆಳತಿ ಡಾಲಸ್ ಕನ್ನಡತಿ. ಎಲ್ಲರೂ ಹೇಗಿದ್ದೀರಿ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ಉಪ್ಪಿಟ್ಟು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ. ಉಪ್ಪಿಟ್ಟು ಯಾರಿಗೆ ಇಷ್ಟ ಇಲ್ಲ ಅಂತಾರೋ ಅವರು ಕೂಡ ಪ್ಲೇಟ್ ಎಲ್ಲ ಖಾಲಿ ಮಾಡೋದಂತೂ ಗ್ಯಾರಂಟಿ. ಅಷ್ಟು ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಈ ರೀತಿ ಒಂದ್ಸಲಿ ಟ್ರೈ ಮಾಡಿ ನೋಡಿ. ತುಂಬಾನೇ ಉಪ್ಪಿಟ್ಟನ್ನ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಉಪ್ಪಿಟ್ಟನ್ನ ಇನ್ನೊಂದ್ಸಲಿ ಮಾಡ್ಕೊಡು ಅನ್ನೋದಂತೂ ಗ್ಯಾರಂಟಿ. ಸೊ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಲೆ ಮೇಲೆ ಒಂದು ಬಾಣಲೆನ ಇಟ್ಕೊಂಡು ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ಳಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕೊಳ್ಳಿ. ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿಯೋ ತನಕ ಬಿಡಿ. ನಿಮಗೆ ಜೀರಿಗೆ ಫ್ಲೇವರ್ ಇಷ್ಟ ಆಗುತ್ತೆ ಅಂದ್ರೆ ಜೀರಿಗೆ ಕೂಡ ಸ್ವಲ್ಪ ಹಾಕೋಬಹುದು. ಹಾಗೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಗೋಡಂಬಿನ ಹಾಕೊಳ್ತಾ ಇದ್ದೀನಿ. ಹಾಗೆ ಕಡಲೆಕಾಯಿ ಬೀಜನ ಹಾಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಇದಾದ್ಮೇಲೆ ಖಾರಕ್ಕೆ ಅನುಗುಣವಾಗಿ ಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ. ಒಂದು 6ರಿಂದ 7 ಮೆಣಸಿನಕಾಯಿನ ಹಾಕೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಎಕ್ಸ್ಟ್ರಾ ಫ್ಲೇವರು ಮತ್ತೆ ಟೇಸ್ಟ್ ಕೊಡೋ ಅಂಥದ್ದೇ ಶುಂಠಿ. ಒಂದು ಅರ್ಧ ಇಂಚು ಶುಂಠಿನ ತುರಿದು ನಾನು ಹಾಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ನೋಡ್ಕೊಂಡು ಹಾಕೊಳ್ಳಿ ಉಪ್ಪು. ಹಾಗೆ ಇಂಗನ್ನ ಹಾಕೊಳ್ತಾ ಇದ್ದೀನಿ. ಸೊ ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತುಂಬಾ ಈರುಳ್ಳಿ ಬಾಡೋ ತನಕ ಬಿಡೋದು ಬೇಡ. ಸ್ವಲ್ಪ ಒಂದು 2 ನಿಮಿಷ ಆದ್ರೆ ಸಾಕು. ಸ್ವಲ್ಪ ಸಾಫ್ಟ್ ಆದ್ರೆ ಸಾಕು ಈರುಳ್ಳಿ. ಹಾಗೆ ಇದಕ್ಕೆ ನಾವೆಷ್ಟು ರವೆ ತಗೊಂಡಿದೀವೋ ಅದ್ರ ಡಬಲ್ ಆಗುವಷ್ಟು ನೀರನ್ನ ಹಾಕೋಬೇಕು. ನೀರನ್ನ ಟೇಸ್ಟ್ ಮಾಡಿ ನೋಡಿ. ಇನ್ನು ಸ್ವಲ್ಪ ಉಪ್ಪು ಬೇಕು ಅಂದ್ರೆ ಹಾಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ. ಒಳ್ಳೆ ಟೇಸ್ಟ್ ಬರುತ್ತೆ ಇದು. ನಾನಿಲ್ಲಿ ಇಬ್ರಿಗೆ ಅಳತೆ ಆಗುವಷ್ಟು ಉಪ್ಪಿಟ್ಟನ್ನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಅಳತೆಯಲ್ಲಿ 2 ಲೋಟ ರವೆನ ತಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಕೆಂಪಗಾಗೋ ತನಕ ಹುರ್ಕೋಬೇಕು. ಸೊ 2 ಲೋಟ ರವೆಗೆ 4 ಲೋಟ ಆಗುವಷ್ಟು ನೀರನ್ನ ಹಾಕೊಂಡಿದ್ದೀನಿ. ಬಿಸಿನೀರು ಹಾಕೊಳ್ಳಿ, ಬೇಗ ಬೇಗ ಅಡುಗೆ ಆಗುತ್ತೆ. ನಿಮಗೆ ಉಪ್ಪಿಟ್ಟು ಉದ್ದುದ್ರಾಗಬೇಕು ಅಂತ ಹೇಳಿದ್ರೆ ಇದೇ ಅಳತೆಯಲ್ಲಿ ಹಾಕೋಬೇಕು. ಸೊ ನೋಡಿ, ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಸಣ್ಣ ಉರಿ ಮಾಡ್ಕೊಳ್ಳಿ. ಸೊ ಬೇಗ ನೀಟಾಗಿ ಮಿಕ್ಸ್ ಮಾಡ್ಕೋಬಹುದು. ನೋಡಿ, ಇದೆಲ್ಲ ಆಗಿದೆ. ಈಗ ಇದನ್ನ ನೀಟಾಗಿ ಅಮ್ಕಿ ಇಟ್ಕೊಳ್ಳೋಣ. ಸೊ ರವೆ ನೀಟಾಗಿ ಮಿಲಗಬೇಕು, ಅಂದ್ರೆ ಸ್ವಲ್ಪ ಅರಳುತ್ತೆ ರವೆ. ಈಗ ಕೊನೆಯಲ್ಲಿ ನಾನು ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಕಾಯಿ ತುರಿ ಹಾಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ಸೊ ಸ್ಕಿಪ್ ಮಾಡಬೇಡಿ, ಕಾಯಿ ತುರಿನ ಹಾಕೊಳ್ಳಿ. ಇದನ್ನೆಲ್ಲ ಹಾಕೊಂಡು ಒಂದು ನೀಟಾಗಿ ಮಿಕ್ಸ್ನ ಕೊಟ್ಕೊಳ್ಳಿ. ಸೊ ನೋಡಿ, ಈ ಥರ ಪ್ರೆಸ್ ಮಾಡಿಟ್ಕೊಳ್ಳಿ. ಸೊ ಬೇಗ ರವೆ ಹರಳುತ್ತೆ, ಸೊ ಬೇಯುತ್ತೆ. ಒಂದು ಪ್ಲೇಟ್ನ ಮುಚ್ಚಿಟ್ಟು ಒಂದು 5 ನಿಮಿಷ ಬಿಟ್ಟರೆ ಸಾಕು. ತುಂಬ ಲೋ ಫ್ಲೇಮಲ್ಲಿ ಬಿಟ್ಬಿಡಿ. ಆಗಿದೆ ಇದು ಆಲ್ರೆಡಿ. ಸೊ ಒಂದು 5 ನಿಮಿಷ ಆದಮೇಲೆ ತೆಗ್ದು ಹುಳಿಗೋಸ್ಕರ ನಿಂಬೆಹಣ್ಣನ್ನ ಹಾಕೊಳ್ತಾ ಇದ್ದೀನಿ. ನಿಮಗೆ ಹುಳಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ. ನಿಂಬೆಹಣ್ಣು ರಸನ ಹಾಕೊಂಡ್ರೆ ಕೊನೆಯಲ್ಲಿ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ. ಹಾಗೆ ನಾವು ಇದಕ್ಕೆ ಸಕ್ಕರೆ ಹಾಕೊಂಡಿರ್ತೀವಿ, ಶುಂಠಿ ಹಾಕೊಂಡಿದ್ದೀವಿ. ತುಂಬಾನೇ ಟೇಸ್ಟ್ ಸಖತ್ತಾಗಿದೆ. ನೋಡಿ, ಈ ಥರ ನೀಟಾಗಿ ಒಂದು ಮಿಕ್ಸ್ನ ಕೊಟ್ಟರೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ. ಒಂದು 10 ನಿಮಿಷ ಇದ್ರೆ ಸಾಕು. ನಾವು ಒಂದು ಕಡೆ ರವೆ ಹುರ್ಕೊಂಡು ಇನ್ನೊಂದು ಕಡೆ ಉಪ್ಪಿಟ್ಟನ್ನ ಒಗ್ಗರಣೆನ ಶುರು ಮಾಡ್ಕೊಂಡೇ ಬಿಡ್ಬೋದು. ಸೊ ಒಂದು 10 ನಿಮಿಷ 15 ನಿಮಿಷದಲ್ಲಿ ಬಿಸಿ ಬಿಸಿ ಆದಂತಹ ರುಚಿಕರವಾದಂತಹ ಉಪ್ಪಿಟ್ಟು ರೆಡಿ ಆಗುತ್ತೆ. ಈ ರೀತಿ ಉಪ್ಪಿಟ್ಟನ್ನ ಮಾಡ್ಕೊಡಿ. ಯಾರು ಉಪ್ಪಿಟ್ಟು ಇಷ್ಟ ಇಲ್ಲ ಅಂತ ಹೇಳ್ತಾರಲ್ಲ ಅವರು ಕೂಡ ಇನ್ನೊಂದ್ಸಲಿ ನನಗೆ ಉಪ್ಪಿಟ್ಟು ಮಾಡ್ಕೊಡು ಅನ್ನೋದಂತೂ ಗ್ಯಾರಂಟಿ. ಅಷ್ಟೇ ಚೆನ್ನಾಗಿರುತ್ತೆ ಇದು. ಗೋಡಂಬಿ ಎಲ್ಲ ಹಾಕಿರ್ತೀವಲ್ಲ, ಹಾಗೆ ಸಕ್ಕರೆ ಹಾಕಿದೀವಿ, ಶುಂಠಿ ಹಾಕಿದೀವಿ, ನಿಂಬೆಹಣ್ಣು ಎಲ್ಲ ತುಂಬಾನೇ ಒಳ್ಳೆ ಟೇಸ್ಟನ್ನ ಕೊಡುತ್ತೆ. ಸೊ ಇದು ರೆಡಿ ಆಗಿದೆ. ನಾನಂತೂ ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ ಹೇಗಾಗಿದೆ ಅಂತ. ನಿಮಗೂ ಇದನ್ನ ತಿನ್ಬೇಕು ಅಂತ ಅನಿಸ್ತಾ ಇದೆ ಅಲ್ಲ? ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಆ ಕಡಲೆಕಾಯಿ ಬೀಜ, ಗೋಡಂಬಿ, ಆ ಶುಂಠಿ ಹಾಕಿರೋದು, ನಿಂಬೆಹಣ್ಣು, ಸಕ್ಕರೆ, ಉಪ್ಪು, ಖಾರ ಎಲ್ಲ ಎಷ್ಟು ಸಖತ್ ಟೇಸ್ಟ್ ಕೊಡ್ತಾ ಇದೆ ಅಂದ್ರೆ ನಾನಂತೂ ಇವಾಗ ಪ್ಲೇಟ್ ಖಾಲಿ ಮಾಡೋದಂತೂ ನಿಜ. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ. ಈ ರೀತಿ ಉಪ್ಪಿಟ್ಟನ್ನ ಒಂದ್ಸಲಿ ಟ್ರೈ ಮಾಡಿ. ಉಪ್ಪಿಟ್ಟನ್ನ ಇಷ್ಟಪಡೋದಂತೂ ಗ್ಯಾರಂಟಿ. ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬಾ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಬಾಯ್.